ಎಲ್ಲರಿಗೂ ನಮಸ್ಕಾರ ರೀ. ನಾನಿವತ್ತು ನಿನ್ನೆ ಹಾಕಿದಂಥ ಕಟಿಂಗ್ ವಿಡಿಯೋನ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನಾ ಇದಕ್ಕೆ ಥ್ರೆಡ್ ಪೈಪಿಂಗ್ ಮಾಡ್ಬೇಕಂತೇಳಿ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡಿನಿ ರೀ. ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೋಬೇಕಾದ್ರೂ ಮಾಡ್ಕೊಂಡಿನಲ್ಲ ಅದ್ರದ್ದು ವಿಡಿಯೋನು ನಾನು ನಿಮಗೆ ಹಾಕೀನಿ ನೋಡಿರಿ ಫ್ರೆಂಡ್ಸ್. ಅದೇ ಥ್ರೆಡ್ ಪೈಪಿಂಗನ್ನು ಆ ರೀತಿ ಥ್ರೆಡ್ ಪೈಪಿಂಗ್ ಮಾಡಿಕೊಂಡು ನಾನು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಿನಿ. ಅದ್ರದ್ದು ಲುಕ್ಕನ್ನು ಬೇರೆ ಬರ್ತೈತೆ ರೀ. ಥ್ರೆಡ್ ಪೈಪಿಂಗದ್ದು ಭಾಳ ನೀಟಾಗಿ ಬಂದೈತಿ. ಮತ್ತು ಅದರಲ್ಲೂ ನಾನು ಆ ಥ್ರೆಡ್ ಪೈಪಿಂಗನ್ನು ಡಬಲ್ ಫೂಟಲ್ಲೇ ಮಾಡೀನಿ ರೀ. ಡಬಲ್ ಫೂಟೊಳಗೆ ಮಾಡಿದ್ರೆ ಭಾಳ ಎಲ್ಲರೂ ಏನು ಮಾಡ್ತಾರೆ, ಥ್ರೆಡ್ ಪೈಪಿಂಗ್ ಅಂದರೆ ಸಿಂಗಲ್ ಫೂಟ್ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಇದು ಡಬಲ್ ಫೂಟ್ ಒಳಗೆ ಸ್ವಲ್ಪ ಟ್ರೈ ಮಾಡೋವಂಥದ್ದು ಏನಿಲ್ಲ. ಜಸ್ಟ್ ನಾವು ಸರಿಯಾಗಿ ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡಿದ್ವಿ ಅಂದರೆ ಸ್ಲೋ ಆಗಿ ಸ್ಟಿಚ್ ಮಾಡ್ಕೊತ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ರೀ. ನೋಡಿರಿ, ನಮ್ಮ ನೆಕ್ ಏನಿತ್ತಲ್ಲ, ನೆಕ್ಕಿಗೆ ಹಚ್ಚಿ ನಾವು ಏನು ಕಟ್ ಮಾಡಿರ್ತೀವಲ್ಲ, ಇದು ಏನು ನೆಕ್ ಕಟ್ ಮಾಡ್ಕೊಂಡ್ರಿ. ನಾನು ರೌಂಡ್ ಶೇಪ್ ಹೇಳಿದ್ರು ಅಂತೇಳಿ ಅವ್ರದ್ದು ಇಲ್ಕಲ್ ಸೀರೆ ಇತ್ತಲ್ಲ, ಗೋಲ್ಡನ್ ಕಲರ್ ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಭಾರಿ ಇದು ಬರುತ್ತೆ ಅಂಥೇಳಿ ನನಗೊಂದು ಐಡಿಯಾ ಬಂದು ಅವ್ರಿಗೆ ಯಾವುದೂ ಡಿಸೈನ್ ಬೇಡ, ಜಸ್ಟ್ ಈ ರೀತಿನೂ ಒಂದು ಸ್ವಲ್ಪ ಏನಾದ್ರು ಪೈಪಿಂಗ್ ಒಳಗೆ ಮಾಡಿರಿ ಅಂತ ಹೇಳಿದ್ರು ಅಂಥೇಳಿ ಅದೇನು ಶೇಪ್ ಇತ್ತಲ್ಲ ಅದೇ ಶೇಪ್ನಾಗ ನಾನು ಇದನ್ನು ಥ್ರೆಡ್ ಪೈಪಿಂಗನ್ನು ಮಾಡಿ ಹಚ್ಚಿ ನೋಡಿರಿ. ಈ ರೀತಿಯಾಗಿ ಹಚ್ಕೋಬೇಕು. ಅದು ಹೆಂಗಿತ್ತು ಆ ಶೇಪ್ ಆ ರೀತಿ ಹಚ್ಕೋಬೇಕು. ಹಚ್ಕೊಂಡು ನೋಡಿರಿ, ಇಷ್ಟು ಮಾಡಿದ್ರೆ ಆಯಿತು. ಈಗ ಇದನ್ನು ಥ್ರೆಡ್ ಅದು ಏನು ನೆಕ್ ಅಲ್ಲಿವರೆಗೂ ಇತ್ತಲ್ಲ ಆ ರೀತಿ ಹಚ್ಕೊಂಡು ನಾವು ಏನು ಮಾಡಬೇಕು, ಈಗ ನೋಡಿರಿ ಇಷ್ಟ ಆಯ್ತಲ್ಲ. ಈಗ ಏನು ಮಾಡಬೇಕು, ನಮ್ಮದು ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ಲ ಅದನ್ನು ತೊಗೋಬೇಕು. ಮೇನ್ ಫ್ಯಾಬ್ರಿಕ್ ಇಲ್ಲಿ ಒಂದು ಸ್ವಲ್ಪ ನಾವು ಥ್ರೆಡ್ ಪೈಪಿಂಗ್ ಹಚ್ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಳ್ಳೋದು ಟ್ರಿಕ್ಸ್ ಮೇನ್ ಇಂಪಾರ್ಟೆಂಟ್ ಐತ್ರಿ. ನೋಡಿರಿ, ಈ ರೀತಿ ನಾ ಈಗ ತೋರ್ಸಾತೀನಲ್ಲ, ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ಥ್ರೆಡ್ ಪೈಪಿಂಗ್ ಏನಾಗುತ್ತೆ ಒಳಗಡೆ ಹೋಗ್ಬಿಡ್ತೈತೆ ರೀ. ಟರ್ನ್ ಮಾಡಿದ್ರಂದ್ರೆ ಈ ರೀತಿ ಮಾಡ್ಕೊಂಡ್ರೆ ಸ್ವಲ್ಪ ವಿಡಿಯೋ ಕ್ಲಿಯರಾಗಿ ಬರ್ತಾಯಿಲ್ಲ, ಸಾರಿ ಫ್ರೆಂಡ್ಸ್. ಅದ್ರದ್ದು ಏನು ಆ ರೀತಿ ನೋಡಿರಿ, ಈ ರೀತಿಯಾಗಿ ಥ್ರೆಡ್ ಪೈಪಿಂಗು ನಾವು ಸ್ಟಿಚ್ ಮಾಡೋದು ಮುಂದೆ ಅದಕ್ಕೆ ಕಾಣಬಾರ್ದು, ಒಳಗಡೆ ಹೋಗ್ಬೇಕು. ಅಂದ್ರೆ ಉಲ್ಟಾ ಹಾಕಿ ಸ್ಟಿಚ್ ಮಾಡಬೇಕು. ನೋಡಿರಿ, ಈ ರೀತಿಯಾಗಿ ಉಲ್ಟಾ ಹಾಕಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ನೋಡಿರಿ, ಈ ರೀತಿಯಾಗಿ ಗುಂಪಿನ ಹಾಕ್ಕೋಬೇಕು. ಗುಂಪಿನ ಹಾಕೊಳ್ಳೋದ್ರಿಂದ ನಮ್ಗೆ ಯಾವುದೇ ಬಟ್ಟೆ ಆ ಕಡೆ ಈ ಕಡೆ ಸೇರೋದಂಗಿಲ್ಲ. ಅದಕ್ಕೆ ನಾನು ಮೇನ್ ಹೇಳೋದೇನೆಂದ್ರೆ ಗುಂಪಿನನ್ನು ಹಾಕಿ ಅದನ್ನು ಅಟ್ಯಾಚ್ ಮಾಡಿಕೊಂಡು ನೋಡಿರಿ. ಆ ವಿಡಿಯೋ ಒಂದು ಸ್ವಲ್ಪ ಮಿಸ್ ಆಗೈತಿ. ಯಾಕೆ ಮಿಸ್ ಆಗೈತಪ್ಪ ಅಂದ್ರೆ ನನ್ನ ಮಕ್ಕಳು ಬಂದ ವಿಡಿಯೋನ ಪೌಸ್ ಮಾಡ್ಯಾರ. ಸ್ವಲ್ಪ ನಮ್ಮ ಮಗ ಸ್ವಲ್ಪ ಗೊತ್ತಾಗುತ್ತೆ ಕರೆ, ಆದರೆ ಒಟ್ಟು ಏನು ಮಾಡ್ಬೇಕಂತೇಳಿ ನನಗೆ ಕಾಡ್ಸೋದು ಅಂಥೇಳಿ ಸ್ವಲ್ಪ ಪೌಸ್ ಮಾಡಿಬಿಟ್ಟು ನಾನು ನೋಡಿಲ್ಲ. ಇದೇ ಏನು ಅಟ್ಯಾಚ್ ಮಾಡತ್ತೀನಿಲ್ಲ, ಇದನ್ನ ಬ್ಯಾಕ್ ಪಾರ್ಟಿಗೆ ನಾನು ಮಾಡೀನಿ. ಮೇನ್ ಇದೇ ಟಿಪ್ಸನ್ನು ಫಾಲೋ ಮಾಡಿರಿ ನೀವು. ಹೆಂಗಂದ್ರೆ ಫಸ್ಟ್ ನಾವು ಇದನ್ನು ನೆಕ್ ಹೆಂಗಿರುತ್ತಲ್ಲ ಆ ಟೈಪ್ನ ಇದಕ್ಕೇನು ಮಾಡಬೇಕು, ನೆಕ್ ಇದನ್ನು ಹಚ್ಕೊಳ್ತೀನಿ, ಪೈಪಿಂಗ್ ಹಚ್ಕೊಂಡು ಏನು ಟ್ರಿಕ್ಸ್ ಅದು ಫಾಲೋ ಮಾಡೀನಿ. ಸೇಮ್ ನಾನು ನೆಕ್ ಹೆಂಗೆ ಸ್ಟಿಚ್ ಮಾಡೀನಿ ಹಂಗೆ ಬ್ಯಾಕ್ ಪಾರ್ಟಿ ನೋಡಿರಿ. ಈ ರೀತಿ ಪೈಪಿಂಗನ್ನು ಹಚ್ಕೊಂಡ್ಮೇಲೆ ಈಗ ಮೇನ್ ಫ್ಯಾಬ್ರಿಕಿಂಗ್ ಹೆಂಗೆ ಹಚ್ಕೋಬೇಕು ನೋಡಿರಿ. ಈ ರೀತಿಯಾಗಿ ಹಚ್ಕೋಬಾರ್ದು, ನಾವು ಅದನ್ನು ಉಲ್ಟಾ ಹಾಕಬೇಕು. ನಿಮ್ಗೆ ಇದೇ ಪ್ರೊಸೆಸ್ನ ಅಲ್ಲಿ ಹೇಳಿದ್ದೆ, ಅದ್ರದ್ದು ಕಂಟಿನ್ಯೂ ಇದು. ಅದನ್ನು ಈ ರೀತಿ ಉಲ್ಟಾ ಹಾಕಿ ಏನು ಸ್ಟಿಚ್ ಮಾಡಿರ್ತೀವಲ್ಲ ಆ ಸ್ಟಿಚ್ ಮೇಲೆ ನಾವು ಹಾಕಬೇಕು. ನಿಮಗೆ ಹೆಂಗೆ ಗ್ರಿಪ್ ಸಿಗುತ್ತೆ ರೀ ಅಂತೇಳಿ ನಿಮ್ಗೆ ಅನಿಸ್ಬೋದು. ಅಂದರೆ ಅದು ಹಿಂದೆ ಥ್ರೆಡ್ ಒಳಗೆ ಹೋದ್ಮೇಲೆ ನಮಗೊಂದು ಇದು ಸಿಗೋಲ್ಲ. ಸ್ಟಿಚ್ ಮಾಡ್ಬೇಕಾದ್ರೆ ಒಬ್ಬರು ಬಿಗಿನರ್ಸ್ ಇದ್ದವ್ರಿಗೆ ಅದು ಐಡಿಯಾ ಬರೋಲ್ಲ. ಹೆಂಗಂದ್ರೆ ಅದು ಏನು ಸ್ಟಿಚ್ ಹಾಕಿವಲ್ಲ ನೋಡ್ರಿ, ಅಲ್ಲಿ ಸ್ಟಿಚ್ ಕಾಣತೈತಿಲ್ಲ, ನಾನು ತೋರ್ಸಾತೀನಿ ನೋಡಿರಿ. ಏನು ಸ್ಟಿಚ್ ಕಾಣಿಸತೈತೆ ನೋಡಿರಿ. ನಾವು ಫಸ್ಟ್ ಥ್ರೆಡ್ ಪೈಪಿಂಗ್ ಹಾಕ್ಬೇಕಾದ್ರೆ ಅಟ್ಯಾಚ್ ಮಾಡ್ಬೇಕಾದ್ರೆ ಅದೇ ಸ್ಟಿಚ್ ಮೇಲೇ ಮತ್ತೆ ಒಂದು ಸ್ಟಿಚ್ ಹಾಕಬೇಕು ನೋಡಿರಿ. ಈ ರೀತಿಯಾಗಿ ಸ್ಟಿಚ್ ಹಾಕ್ಬೇಕು. ಸೇಮ್ ಬ್ಯಾಕ್ ಪಾರ್ಟಿಗೆ ನೀವು ಇದೇ ಟ್ರಿಕ್ಕನ್ನು ಯೂಸ್ ಮಾಡಿರಿ, ಸಖತ್ತಾಗಿ ಬರುತ್ತೆ ಡಿಸೈನು. ನೀವು ಮಾಡಿದ್ರಂದ್ರೆ ಅದು ಮತ್ತೆ ಬಿಡೋಲ್ಲ, ನೀವು ಮತ್ತೆ ಪ್ರಯತ್ನ ಮಾಡ್ತೀರಿ. ಯಾಕಂದ್ರೆ ಅಷ್ಟು ನೀಟಾಗಿ ಭಾರಿ ಮಸ್ತ್ ಬರುತ್ತೆ ರೀ ಅದು. ಮತ್ತು ವೇರ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಟ್ರಿಮ್ಸ್ ಮಾಡಿದ್ವಿ ಅಂದರೆ ನಮ್ಗೆ ನೋಡಿ ಈ ರೀತಿಯಾಗಿ ಟರ್ನ್ ಮಾಡಿದ ಮೇಲೆ ಏನು ಲೈನಿಂಗ್ ಫ್ಯಾಬ್ರಿಕ್ ಐತಲ್ಲ, ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಚ್ ಹಾಕ್ಬೇಕು. ಮೇನ್ ಫ್ಯಾಬ್ರಿಕ್ ಅಲ್ಲ, ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಚ್ ಹಾಕಬೇಕು ನೋಡಿ. ಈ ರೀತಿಯಾಗಿ ಸ್ಟಿಚ್ ಹಾಕಬೇಕು ನೋಡಿ. ಈ ರೀತಿ ಸ್ಟಿಚ್ ಹಾಕಿ ಮಾಡಬೇಕು. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನೋಡಿರಿ ಏನು ಮಾಡಬೇಕು ನೋಡ್ರಿ, ಹಾಕಿನಿ ಈ ಟರ್ನ್ ಮಾಡಬೇಕು. ಆಮೇಲೆ ನೋಡಿರಿ ಹೆಂಗೆ ಕಾಣಿಸುತ್ತೆ ನಿಮ್ಗೆ ಥ್ರೆಡ್ ಮಾತ್ರ. ಅದು ಪೈಪಿಂಗ್ ಏನಿರುತ್ತಲ್ಲ ಗೋಲ್ಡ್ ಕಲರ್ ಪೈಪಿಂಗ್ ಅಷ್ಟು ಕಾಣಿಸುತ್ತೆ. ಭಾಳ ನೀಟಾಗಿ ಬರುತ್ತೆ, ಚೆಂದ ಅನಿಸುತ್ತೆ ನೋಡಿರಿ. ಈ ರೀತಿಯಾಗಿ ಎರಡು ಸೈಡನ್ನ ಥ್ರೆಡ್ ಪೈಪಿಂಗ್ ಮಾಡಿಕೊಂಡು
ಡಾಟ್ಸನ್ನು ಹಿಡಿದೆ. ನಾನು ಕಟ್ಟಿಂಗ್ ವಿಡಿಯೋದೊಳಗೆ ಇದು ಡಾಟ್ಸಿನ ಬಗ್ಗೆ ಹೇಳಿನಲ್ಲ, ಅದೇ ರೀತಿ ನಾ ಏನು ಮಾರ್ಕ್ ಹಾಕಿನಲ್ರಿ ಕಟ್ಟಿಂಗ್ ವಿಡಿಯೋದೊಳಗೆ ಅದೇ ಮಾರ್ಕ್ನ ಹಿಡಿದು ನೀವು ಡಾಟ್ ಹಿಡಿದ್ರಿ ಅಂದ್ರೆ ಕಂಪ್ಲೀಟ್ ಆಗುತ್ತೆ. ಇಲ್ಲೊಂದು ಸ್ವಲ್ಪ ವಿಡಿಯೋ ಮಿಸ್ ಆಗಿದ್ದಕ್ಕೆ ಸಾರಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಆಲ್ಮೋಸ್ಟ್ ಎಲ್ಲ ವಿಡಿಯೋದೊಳಗೂ ನಿಮ್ಗೆ ಇದ್ದು ಹೇಳೀನಿ. ನಾನು ಹಿಂದೆ ಹಾಕಿದಂಥ ವಿಡಿಯೋಗಳನ್ನ ನೋಡಿದ ಕೂಡ ನಿಮ್ಗೆ ಏನಾಗುತ್ತೆ ಅಲ್ಲಿ ನಾ ಯಾವ ರೀತಿ ಡಾಚ್ ಹಿಡ್ದೀನಿ, ಎಷ್ಟು ಇಂಚ್ ಹಿಡ್ದೀನಿ ಅಂತೆಲ್ಲ ತಿಳಿಯುತ್ತೆ. ಇದ್ರ ಡಾಚಿನ ಸ್ವಲ್ಪ ಮೆಜರ್ಮೆಂಟ್ ಚೇಂಜ್ ಇರೋದ್ರಿಂದ ನಾನು ಕಟ್ಟಿಂಗ್ ವಿಡಿಯೋದೊಳಗೆ ಹೇಳಿದ್ದೆ ನಿಮ್ಗೆ. ಅದಕ್ಕೆ ಅಲ್ಲೇನು ಮಾಡೀನಿ, ಅಲ್ಲೇ ಹಾಕಿದ್ದಂಥ ಮಾರ್ಕ್ ಏನು ಹಾಕಿದ್ನಲ್ಲ ಅದನ್ನೇ ತೊಗೊಂಡು ನೀವು ಇಲ್ಲಿ ಸ್ಟಿಚ್ ಹಾಕಿದ್ರಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ. ಈ ರೀತಿ ನಾನು ಈಗ ಶೋಲ್ಡ್ರ್ ಅಟ್ಯಾಚ್ ಮಾಡಿಕೊಂಡೆ. ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಂಡ ತಕ್ಷಣ ನಮಗೀಗ ಸ್ಲೀವಿಂದು ಅಟ್ಯಾಚ್ ಮಾಡ್ಕೊಳ್ಳೋದು ಬರುತ್ತೆ. ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಾವೇನು ರೂಲ್ಸ್ ಫಾಲೋ ಮಾಡಬೇಕು, ಬ್ಲೌಸಿಂದ ನಮ್ಗೆ ಫಿನಿಶಿಂಗ್ ಕರೆಕ್ಟ್ ಬರಬೇಕಂದ್ರೆ ನಾವೇನು ಫಾಲೋ ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಲ್ಲಿ ನಮ್ದು ಯಾವಾಗಲೂ ನೋಡಿರಿ ಈ ರೀತಿ ನಾನೊಂದು ಸ್ವಲ್ಪ ರಫ್ ಹೊಡಿಬೇಕು. ಎಲ್ಲೇ ಶೋಲ್ಡ್ರ್ ಕಡೆ ಒಂದು ಸ್ವಲ್ಪ ರಫ್ ಹೊಡೆದ್ರಿ ಅಂದ್ರೆ ನಿಮ್ಗೆ ಏನಾಗುತ್ತೆ, ಶೋಲ್ಡ್ರಸ್ದು ಪಟ್ಟಿ ಇದು ಒಳಗಿನ ಬಟ್ಟೆ ಹೊರಗೆ ಬರೋದು, ಹೋಗೋದು, ಟರ್ನ್ ಆ ಕಡೆ ಆಗೋದು ಯಾವುದೂ ಚಾನ್ಸ್ ಆಗಂಗಿಲ್ಲ. ಅದಕ್ಕೆ ನಾನು ಸ್ವಲ್ಪ ಅಲ್ಲೇ ಇದನ್ನು ಮಾಡಿ ಈ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಏನು ರೂಲ್ಸ್ ಫಾಲೋ ಮಾಡಬೇಕಂದ್ರೆ ಈ ರೀತಿಯಾಗಿ ಎರಡೂ ಅರಿವಿನ ಹಿಂದಿಂದು ಮುಂದಿಂದು ಪಾರ್ಟನ್ನು ತೊಗೊಂಡು ಈ ರೀತಿಯಾಗಿ ಇಟ್ಕೊಂಡು ನಾವೊಂದು ಗುಂಪಿನನ್ನು ಹಾಕ್ಕೋಬೇಕು. ಗುಂಪಿನನ್ನು ಹಾಕ್ಕೊಂಡು ನಮ್ಮದು ಹಿಂದಿಂದು ನಾವು ನೋಡ್ರಿ ಬ್ಯಾಕ್ ಪಾರ್ಟಿಂದ ನಮ್ಮದು ಶೋಲ್ಡ್ರದ್ದು ಬಟ್ಟೆ ಹೆಚ್ಚಿಗೆ ಬರಬೇಕು, ಫ್ರಂಟ್ ಪಾರ್ಟಿಂದ ಕಡಿಮೆ ಬರಬೇಕು. ಹೌದಾ, ನಿಮ್ದು ಹಿಂಗೆ ಸುಮ್ಮನೆ ಒಂದು ಟ್ರಿಕ್ಸು. ರೀತಿಯಾಗಿ ಬಟ್ಟೆಯನ್ನು ಕರೆಕ್ಟಾಗಿ ಇಟ್ಕೊಂಡು ನೋಡ್ರಿ, 2 ಗುಡ್ಪಿನ್ ಹಾಕ್ಕೊಂಡು ಸೆಟ್ ಮಾಡ್ಕೊಳತ್ತೀನಿ ನಾನು. ಈ ರೀತಿ ಮಾಡಬೇಕು. ಬರಬೇಕಂತೇಳಿ ಅಡ್ಜಸ್ಟ್ ಮಾಡಬಾರ್ದು, ಬರಬೇಕದ ನೀವು ಕಟಿಂಗ್ ಮಾಡಬೇಕಾದ್ರೆ. ಅದಕ್ಕೆ ನೋಡಿರಿ ಈ ರೀತಿಯಾಗಿ ಇದು ಫ್ರಂಟ್ ಪಾರ್ಟಲ್ಲಿ ನಮಗೇನು ಬರಬೇಕು, ಒಂದು ಅರ್ಧ ಇಂಚ್ ಕ್ಯಾಪ್ ನಾವೇನು ಶೇಪ್ ಕಟ್ ಮಾಡ್ಕೊಂಡಿರ್ತಲ್ಲ ಆ ರೀತಿ ಬರಬೇಕು. ಅದು ಯಾಕೋ ಬರವಲ್ತಾಗಿತ್ತು ಅಂತೇಳಿ ಅದಕ್ಕೆ ನಿಮಗೂ ತೋರಿಸಿದ್ರೆ ಅದು ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಸ್ವಲ್ಪ ನಾವು ಎದೆ ಸುತ್ತೋlte ಹೆಚ್ಚಿಗೆ ತೊಗೊಂಡಿದ್ದು ಬ್ಯಾಕ್ ಪಾರ್ಟಲ್ಲಿ ಅಷ್ಟು ತೊಗೊಂಡ್ರು ಹೆಚ್ಚು ಸುತ್ತೋlte ಸ್ವಲ್ಪ ಹೆಚ್ಚಿಗೆ ಅನ್ಸಕತ್ತಿತ್ತು. ಅದಕ್ಕನ್ನೆಲ್ಲ ಅಡ್ಜಸ್ಟ್ ಮಾಡಿ ನೋಡಿದೆ, ಕರೆಕ್ಟಾಗಿ ಬಂತು. ಅವ್ರ ಬ್ಲೌಸಿಂದು ನೋಡಿರಿ, ಅವ್ರ ಬ್ಲೌಸಿಂದು ಏನು ಸೈಡಿಂದು ಸ್ಟಿಚ್ಚಿದ್ದು ಇದಿರುತ್ತಲ್ಲ ರೀ ಶೋಲ್ಡ್ರ್ ಆರ್ಮೂಲ್ ತೆಳಗೆ ಆ ಪಟ್ಟಿನ ಇಲ್ಲಿ ಹಚ್ಚಿ ನೋಡ್ಬೇಕು ಅವರಿಗೆ. ನೋಡಿರಿ ಕರೆಕ್ಟ್ ಐತಿ. ನಾವೊಂದು ಕಾಲಿಂಚ್ ನಮ್ಮದು ಕಡಿಮೆ ಆಗಲಿ ಇಲ್ಲಾಂದ್ರೆ ಕರೆಕ್ಟ್ ಬಂದರೂ ಕಾಲಿ ಹೆಚ್ಚಾಗಬಾರ್ದು. ಅವ್ರಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ನಡಿತೈತೆ ರೀ. ಅದು ಹೆಚ್ಚಾತಪ್ಪ ಅಂದ್ರೆ ನಮಗೆ ಶೋಲ್ಡ್ರ್ ಒಳಗೆ ಇದು ಆರ್ಮೂಲ್ ಒಳಗೆ ಟೈಟ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತೈತಿ. ಟೈಟ್ ಆತಪ್ಪ ಅಂದ್ರೆ ಶೋಲ್ಡ್ರ್ ಡ್ರಾಪ್ ಆಗ್ತೈತಿ. ಅದಕ್ಕೆ ಅದಕ್ಕಿಂತ ಒಂದು ಕಾಲಿಂಚ್ ತೆಳಗೆ ಕಡಿಮೆ ಇದ್ರೂ ಸ್ವಲ್ಪ ಪರವಾಗಿಲ್ಲ, ಆದರೆ ಹೆಚ್ಚಿಗೆ ಇರಬಾರ್ದು. ಅವ್ರದ್ದು ಎಷ್ಟು ಇತ್ತಲ್ಲ ಅಷ್ಟು. ಈ ರೀತಿ 4 ಈಕ್ವಲ್ ಮಾಡಿಕೊಂಡು 4 ಇಟ್ಕೊಂಡು ಒಂದು ಸೇಮ್ ಪೀಸಾಗಿ ಕಟ್ ಮಾಡ್ಕೋಬೇಕು. ನೋಡೋದು ಫ್ರಂಟ್ ಪಾರ್ಟಿಗೆ ನಾನು ಈ ರೀತಿಯಾಗಿ ಒಂದು ಏರೋ ಮಾರ್ಕ್ ಹಾಕೀನಿ. ಒಂದು ಫ್ರಂಟ್ ಪಾರ್ಟಿಗೆ ಈ ಕಡೆ ಬರುವಂಗೆ ಇಲ್ಲಿ ಇಟ್ಕೊಂಡು ಇದಕ್ಕೆ ಸೆಂಟ್ರ್ ಪಾಯಿಂಟಿಗೆ ಒಂದು ಡಾಟ್, ಅದಕ್ಕೂ ಡಾಟ್, ಎರಡಕ್ಕೂ ನೋಡಿ ಈ ಡಾಟನ್ನು ಸೇರಿಸ್ಕೊಂಡು ಒಂದು ಗುಂಪಿನ ಹಾಕ್ಕೊಂಬಿಡ್ಬೇಕು. ಗುಂಪಿನ ಹಾಕ್ಕೊಂಡು ಆ ಕಡೆಯಿಂದ ಸ್ಟಿಚ್ ಮಾಡ್ಕೋತಾ ಬರಬೇಕು. ನಮ್ಗೆ ಸ್ಟಿಚ್ ಮಾಡ್ಬೇಕಾದ್ರೆ ಸ್ವಲ್ಪ ಬಟ್ಟೆ ಕಡಿಮೆ ಬಿತ್ತು ರೀ, ಬಟ್ಟೆ ಕಡಿಮೆ ಬಿತ್ತು ಅಂಥೇಳಿ ಆದರೂ ಎಲ್ಲ ಒಂದೇ ಸ್ಟಿಚ್ ಹಾಕಿ ನಾನು ಕ್ರಾಸ್ ಚೆಕಿಂಗ್ ಮಾಡಿಕೊಂಡೆ. ಕರೆಕ್ಟ್ ಆಗುತ್ತೆ ಇಲ್ಲೋ ಇಲ್ಲ ಈಗ ಅಟ್ಯಾಚ್ ಮಾಡ್ಕೊಳ್ಳೋಕೆ ಚಾನ್ಸ್ ಸಿಗುತ್ತೆ ಅಂಥೇಳಿ. ಅಷ್ಟು ಭಾಳ ಏನು ಕಡಿಮೆ ಇದ್ದಿದ್ದಿಲ್ಲ ರೀ, ಸ್ವಲ್ಪ ಕಡಿಮೆ ಇದ್ದಿತ್ತು ಅಂಥೇಳಿ ನಾನು ನೋಡಿದೆ. ಅಷ್ಟು ನನಗೇನು ಭಾಳ ಫರಕ್ ಅನ್ನಿಸ್ಲಿಲ್ಲ, ಅಡ್ಜಸ್ಟ್ ಬರೋಬ್ಬರಿ ಆಗುತ್ತಂತೆ. ಯಾಕೆ ಈ ರೀತಿ ತೋರಿಸಿದ್ದೆ ಅಂದರೆ ಎಕ್ಸಾಕ್ಟಾಗೂ ಬರ್ತಾವೆ. ನಾನು ತೋರಿಸ್ತೀನಿ ಭಾಳಷ್ಟು ಬ್ಲೌಸಸ್ ಸ್ಟಿಚಿಂಗನ್ನು ತೋರಿಸ್ತೀನಿ, ಯಾವ ಇಷ್ಟು ಬಂದಿಲ್ಲ. ಈ ರೀತಿ ಬಂದಾಗ ನೀವು ಯಾವ ರೀತಿ ಫೇಸ್ ಮಾಡಬೇಕು, ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅನ್ನೋ ನನ್ನ ಟ್ರಿಕ್ಸನ್ನು ಗೊತ್ತಾಗಲಿ ಅಂತ ಹೇಳಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿರಿ ಈ ರೀತಿಯಾಗಿ ಬ್ಲೌಸನ್ನು 2 ಸ್ಟಿಚ್ ಹಾಕ್ಕೊಂಡು 2 ಕಡೆಯೂ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ನಾನು ನೆಕ್ಸ್ಟ್ ಈಗ ಫಿಟ್ಟಿಂಗಿಗೆ ಬಂದಿದ್ದೆ. ನಿಮಗೆಲ್ಲನೂ ನಾನು ಡೀಪಾಗಿ ಒಂದೊಂದು ತೋರಿಸಿದ್ದೀನಿ. ಎಲ್ಲ ತೋರಿಸಿದ್ದೀನಿ ಅಂದರೆ ವಿಡಿಯೋ ಭಾಳ ಲೆಂದಿ ಆಯ್ತಪ್ಪ ಅಂದರೆ ನೋಡೋಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಅದಕ್ಕೆ ನಾನು ನಿಮಗೆ ಎಲ್ಲಿ ಏನು ಟ್ರಿಕ್ಸ್ ಬೇಕು, ಎಲ್ಲಿ ಟಿಪ್ಸ್ ಅಲ್ಲಷ್ಟೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಬ್ಲೌಸ್ ರೆಡಿ ಆಗುತ್ತೆ. ಒಂದು ವಿಡಿಯೋ ನೋಡಿದರೆ ನಿಮ್ಮ ಬ್ಲೌಸ್ ರೆಡಿ ಆಗುವಂಥ ಚಾನ್ಸ್ ಐತೆ. ಅದೆಲ್ಲ ಟ್ರಿಕ್ಸು ತೊಗೊಂಡಿನಿ ನಾನು. ಆದರೆ ಒಂದೇ ಸಲ ತೋರಿಸಾತೀನಿ ನಾನು. ನೀವು ಅದೇ ನಮ್ಗೆ 2 ಹೊಲಿಗೆನೂ ಹಾಕಿ ತೋರಿಸೋದು, 2 ಸ್ಲೀವ್ ಹಚ್ಚೋದು ತೋರಿಸಿದ್ನಿ ಅಂದ್ರೆ ನಿಮಗೆ ಅದಕ್ಕೆ ಇದೇನು ಹೊಲಿಗೆ ಕೂಡ ನೋಡ್ಬೋದು ಅನ್ನೋ ಒಂದು ಇದಾಗತ್ತೆ. ನಿಮಗೂ ಅದು ಬೇಡ, ನಾನು ಮೇನ್ ಪಾಯಿಂಟ್ಸ್ ತೋರಿಸ್ಬೇಕಂತೇಳಿ ಈ ರೀತಿ ನೋಡಿರಿ. ಅವ್ರ ಫಿಟ್ಟಿಂಗ್ ಇದ್ದು 9 ಇಂಚ್ ಐತಿ ತೆಳಗೆ, ಅಂದರೆ 9.25 ಇಂಚ್ ಐತಿ. 9.25 ಇಂಚಿಗೆ ಒಂದು ಪಾಯಿಂಟ್ ಹಾಕೋಬೇಕು.
ನೆಕ್ಸ್ಟ್ ಈ ರೀತಿಯಾಗಿ ಅರ್ಧ ಕಡೆಯಿಂದ ಬಂದಿಂದ ನಾವು ಆರ್ಮೋಲಿಂದ ಏನು ಶೋಲ್ಡ್ರ್ ಪಾಯಿಂಟಿಂದ ಹಿಡ್ಕೊಂಡು ಆರ್ಮೋಲ್ ತನಕ ಅವ್ರ ಬ್ಲೌಸಿಂದ ಮೆಜರ್ಮೆಂಟ್ ತೊಗೊಂಡು ನಾವು ಅಳತೆ ಹಿಡಿಬೇಕು. ಇದ್ರೊಳಗೆ ನಿಮಗೆ ಈ ವಿಡಿಯೋದೊಳಗೆ ನಾನು ಮಾರ್ಕ್ ಹಾಕೋದು ಅದು ಹೆಂಗೆ ಫಿಟ್ಟಿಂಗ್ ಹಿಡಿದು ಕಾಣಲಿಲ್ಲ, ಸಾರಿ ಫ್ರೆಂಡ್ಸ್. ಏನಾಗೈತಿ ಸೇಮ್ ನಾನು ಲಾಸ್ಟ್ ವಿಡಿಯೋದೊಳಗೆ ಫಿಟ್ಟಿಂಗಿದ್ದು ಒಂದು ವಿಡಿಯೋ ಹಾಕೀನಿ ನಿಮಗೆ. ಆ ವಿಡಿಯೋದೊಳಗೆ ನೋಡಿರಿ, ಎಲ್ಲ ಫಿಟ್ಟಿಂಗ್ ಒಂದು ವಿಡಿಯೋ ಅಲ್ಲ, ಎಲ್ಲ ವಿಡಿಯೋದೊಳಗೂ ನಾನು ಫಿಟ್ಟಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ನಾನು ತೋರಿಸೀನಿ. ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಮಾಡಿ ಈ ಬ್ಲೌಸದ್ದು ಅವ್ರ ಬ್ಲೌಸಿಂದ ಮೆಜರ್ಮೆಂಟಿಂದ ಇದೆ ಸುತ್ತಳತೆ ಹಚ್ಚಿ ನೋಡಿದ್ದೀನಿ ರೀ. ಕರೆಕ್ಟಾಗಿ ಅವ್ರದ್ದು ಎಷ್ಟು ಇತ್ತಲ್ಲ ಅಷ್ಟಕ್ಕೆ ನಮಗೆ ಬಂದು ನಮ್ಮ ಈಗದದ್ದು ಏನು ಎಲ್ಲಿ ನಮಗೆ ಅವ್ರದಿಂದ ಕಂಪ್ಲೇಂಟು ಬರೋಂಗಿಲ್ಲ. ಈ ರೀತಿಯಾಗಿ ಕರೆಕ್ಟಾಗಿ ಬರಬೇಕು ನೋಡಿರಿ. ನಾವು ಏನು ಆರ್ಮೋಲದ್ದು ಫಿಟ್ಟಿಂಗ್ ಮಾಡಿರ್ತೀವಿ, ಎದೆ ಸುತ್ತಳತೆನೂ ಕರೆಕ್ಟಾಗಿ ಬಂತಪ್ಪ ಅಂದ್ರೆ ನಮ್ಮ ಬ್ಲೌಸ್ ಫಿನಿಶಿಂಗ್ ಕರೆಕ್ಟಾಗಿ ಬಂದಿತ್ತು ಅಂತೇಳಿ ನಾವು ತಿಳ್ಕೊಬೇಕು. ಈ ಟ್ರಿಕ್ಸನ್ನು ನೀವು ಇಟ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿದ್ರಂದರೆ ಯಾವುದೇ ಪ್ರಾಬ್ಲಮ್ಸ್ ಬರೋಂಗಿಲ್ಲ, ಕಂಪ್ಲೇಂಟ್ಸೂ ಬರೋಲ್ಲ ಕಸ್ಟಮರ್ಸ್ದಿಂದ. ಅಂದರೆ ನಮ್ಮದು ಆರ್ಮೋಲ್ ಸುತ್ತಳತೆ ಮತ್ತು ಎದೆ ಸುತ್ತಳತೆ ಕರೆಕ್ಟಾಗಿರ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.